ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನಾಳೆ ನಾಡಿದ್ದು ನಡೀತಾ ಇದೆ PKL ಆಕ್ಷನ್ 2024. ಸೊ ಇದಕ್ಕೆ ನೋಡ್ಬಿಡೋಣ ಯಾರ್ಯಾರು ಟಾಪ್ ಪ್ಲೇಯರ್ಸ್ಗಳು ಅಂತ. ನಾನು ಆಲ್ರೆಡಿ ಬೆಂಗಳೂರು ಬುಲ್ಸ್ ಯಾರನ್ನ ಪಿಕ್ ಮಾಡಬೇಕು ಟಾಪ್ ಪ್ಲೇಯರ್ಸ್ ರೀಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಟಾಪ್ ರೈಡರ್ಸ್ ಯಾರು, ಡಿಫೆಂಡರ್ಸ್ ಯಾರು, ಡಿಫೆಂಡರ್ಸ್ ಅಲ್ಲಿ ಬೇರೆ ಬೇರೆ ತರ ಯಾರು ಟಾಪ್ ಡಿಫೆಂಡರ್ಸ್ ಇದ್ದಾರೆ ಎಲ್ಲ ಡೀಟೇಲ್ ಆಗಿ ನೋಡ್ಬಿಡೋಣ. ಜೊತೆಗೆ ಬೇಸ್ ಪ್ರೈಸ್ ನ ಮೇನ್ ಪ್ಲೇಯರ್ಸ್ ಗಳೆಲ್ಲ ಎಷ್ಟೆಷ್ಟು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟ್ ಹೋಗೋಣ ಟಾಪ್ ಪ್ಲೇಯರ್ಸ್ ಗಳು, ಅಂದ್ರೆ ಜಾಸ್ತಿ ಬೇಸ್ ಪ್ರೈಸ್ ನ ಸೆಟ್ ಮಾಡಿರುವಂತ ಪ್ಲೇಯರ್ಸ್ ಗಳು ಯಾರ್ಯಾರು ಅಂತ ಅಂದ್ರೆ, ಸೊ ಈ 6 ಜನ ಪ್ಲೇಯರ್ಸ್ ಗಳು ಬೇಸ್ ಪ್ರೈಸ್ ನ 30 ಲಕ್ಷ ಇಟ್ಟಿದ್ದಾರೆ. ಬೇಸ್ ಪ್ರೈಸ್ 30 ಲಕ್ಷ ಇಟ್ಟಿದ್ದಾರೆ ಅಂತಂದ್ರೆ ಶ್ಯೂರ್ ಶಾರ್ಟ್ ಪಕ್ಕಾ ಆಕ್ಷನ್ ಅಲ್ಲಿ ಪಿಕ್ ಆಗ್ತಾರೆ ಅಂತ ಹೆವಿ ಕಾನ್ಫಿಡೆನ್ಸ್ ಇರುವಂತ ಪ್ಲೇಯರ್ ಗಳು ಮಾತ್ರ ಬೇಸ್ ಪ್ರೈಸ್ ನ 30 ಲಕ್ಷ ಇಕ್ಕಿರ್ತಾರೆ. ಜೊತೆಗೆ ಅವರು ಕ್ಯಾಪ್ ಪ್ಲೇಯರ್ ಕೂಡ ಆಗಿರಬೇಕು, ಅಂದ್ರೆ ಇಂಡಿಯಾಗೆ ಆಡಿರಬೇಕು. ಸೊ ಅಂಥವ್ರು ಮಾತ್ರ ಜಾಸ್ತಿ ಇಡೋದಿಕ್ಕೆ ಆಗುತ್ತೆ. 30 ಲಕ್ಷ ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲ್ಗಡೆ ಅಂತೂ ಇಡೋದಿಕ್ಕೆ ಆಗೋದಿಲ್ಲ. ಪವನ್ ಸಿರಾವತ್ ಇಟ್ಟಿದ್ದಾರೆ 30 ಲಕ್ಷ. ಆಮೇಲೆ ಸುನಿಲ್ ಕುಮಾರ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಗಳು ಇರ್ತಾರೆ ಈ ಒಂದ್ರಲ್ಲಿ. ಮಣಿಂದರ್ ಇದ್ದಾರೆ, ಜೊತೆಗೆ ಗುಮಾನ್ ಸಿಂಗ್, ಸಚಿನ್ ತಾನ್ವಾರ್, ಜೊತೆಗೆ ಕೃಷ್ಣ ದುಲ್ಲು. ಸೊ ಇಷ್ಟು ಜನ ನಾವು ಪಕ್ಕಾ ಪಿಕ್ ಆಗೇ ಆಗ್ತೀವಿ ಗುರು ಅಂತ 30 ಲಕ್ಷನ ಬೇಸ್ ಪ್ರೈಸ್ ನ ಇಟ್ಟಿದ್ರೆ. ಸೊ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಕ್ಕಾಗೋದಿಲ್ಲ. ಇದ್ರಲ್ಲಿ ಅನ್ಸೋಲ್ಡ್ ಬೇಕಾದ್ರೂ ಆಗ್ಬೋದು, ಇದರಲ್ಲಿ ಕಡಿಮೆ ಪ್ರೈಸ್ಗೆ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಈ 6 ಜನದಲ್ಲಿ. ಸೊ 30 ಲಕ್ಷ ಬೇಸ್ ಪ್ರೈಸ್ ನೋಡಿದ್ರೆ ಇವಾಗ 20 ಲಕ್ಷ ಬೇಸ್ ಪ್ರೈಸ್ ನ ಸೆಟ್ ಮಾಡಿರುವಂತ ಪ್ಲೇಯರ್ಸ್ಗಳನ್ನ ನೋಡ್ತಿರ್ಬೋದು. ಸುಮಾರು ಜನ ಮೈನ್ ಪ್ಲೇಯರ್ಸ್ಗಳು ಇವ್ರನ್ನು ಕೂಡ ಲೆಕ್ಕ ನೋಡ್ತಾರೆ. ಪ್ರದೀಪ್ ನರ್ವಾಲು 20 ಲಕ್ಷ ಬೇಸ್ ಪ್ರೈಸ್ ಸೆಟ್ ಮಾಡಿದ್ದಾರೆ. ಭರತ್ ಕೂಡ 20 ಲಕ್ಷ ಬೇಸ್ ಪ್ರೈಸ್. ಸಿದ್ಧಾರ್ಥ್ ದೇಸಾಯಿ ಇವರೆಲ್ಲ ಮೈನ್ ಪ್ಲೇಯರ್ಸ್ಗಳು 20 ಲಕ್ಷ ಬೇಸ್ ಪ್ರೈಸ್ ನ ಸೆಟ್ ಮಾಡಿದ್ದಾರೆ. ಸಿದ್ಧಾರ್ಥ್ ದೇಸಾಯಿ 20 ಲಕ್ಷ ಇಟ್ಕೊಂಡಿದ್ದಾರೆ. ಸಿದ್ಧಾರ್ಥ್ ದೇಸಾಯಿ 10 ಲಕ್ಷಕ್ಕೆ ಹೋಗಬೇಕಾಗಿತ್ತು, 13 ಲಕ್ಷಕ್ಕೆ ಹೋಗಬೇಕಾಗಿತ್ತು, ಹಂಗೆ ನೋಡಕ್ ಹೋಯ್ತು ಅಂದರೆ. ಯಾಕಂದ್ರೆ ಕಾನ್ಫಿಡೆನ್ಸ್ ಅಷ್ಟೊಂದಿಲ್ಲ ಸಿದ್ಧಾರ್ಥ್ ದೇಸಾಯಿ. ಏನೋ ಒಂದು ಮಾಡ್ತಾರೆ, ಏನೋ ಪಿಕ್ ಆಗ್ಬೋದು, ಬಟ್ ನೋಡೋಣ, ಅನ್ಸೋಳಾದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಗ ಯಾರ್ಯಾರು ಇದ್ದಾರೆ ಅಂತ. ಶುಭಂ ಶಿಂದೆ ಅವರು ಇದ್ದಾರೆ. ಇನ್ನ ಒಬ್ಬೊಬ್ರದ್ದು ಹೆಸರು ಹೇಳೋದಕ್ಕೆ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಸಾಹುಲ್ ಇದ್ದಾರೆ, ಸೋಂಬೀರ್ ಇದ್ದಾರೆ, ಸುರ್ಜಿತ್ ಇದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ನ ಸುರ್ಜಿತ್, ಇವಾಗ ಬೆಂಗಳೂರು ಬುಲ್ಸ್ನ ಸುರ್ಜಿತ್ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ ಬೆಂಗಳೂರು ಬುಲ್ಸ್ನ ಸುರ್ಜಿತ್ ಇದ್ದಾರೆ. ಸೊ ನೋಡ್ತಾ ಇರ್ಬೋದು 20 ಲಕ್ಷ ಬೇಸ್ ಪ್ರೈಸ್ ಯಾವ ಥರ ಇದೆ ಅಂತ. 13 ಲಕ್ಷದ ಬೇಸ್ ಪ್ರೈಸಲ್ಲಿ ಸುಮಾರು ಜನ ಇಟ್ಕೊಂಡಿದ್ದಾರೆ ಇಲ್ಲಿ. ರೋಹನ್ ಸಿಂಗ್ ನೋಡ್ತಾ ಇರ್ಬೋದು, ದೀಪಕ್ ನಿವಾಸ್ ಹೂಡಾ, ನರೇಂದರ್ ಹೂಡಾ. ಸೊ ಸುಮಾರು ಜನ ಎಲ್ಲರ ಹೆಸರು ಕೂಡ ಮೆನ್ಷನ್ ಮಾಡೋಕ್ಕಾಗೋದಿಲ್ಲ. ಸಂದೀಪ್ ನಾರ್ವಾಲ್ ಇದ್ದಾರೆ. ವಿಕಾಸ್ ಕಂಡೋಲನ ಕೂಡ 13 ಲಕ್ಷ ಬೇಸ್ ಪ್ರೈಸ್ನ ಸೆಟ್ ಮಾಡಿದ್ದಾರೆ. ಇನ್ನು ಸುಮಾರು ಜನ ಇದ್ದಾರೆ, ಅದೇ ಬೇಜಾನ್ ಜನ 13 ಲಕ್ಷ ಬೇಸ್ ಪ್ರೈಸನ್ನೇ ಬೇಸಿಕಲಿ ಸೆಟ್ ಮಾಡೋದು. ಒಬ್ಬೊಬ್ಬರ ಹೆಸರು ಕೂಡ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೋಡ್ಕೋಬೋದು ಒಬ್ಬೊಬ್ರದೇ, ಅಂದರೆ ಒಂದೊಂದು ಚಾರ್ಟನ್ನು ಡಿಸ್ಪ್ಲೇ ಮಾಡ್ತೀನಿ ಯಾರ್ಯಾರು 13 ಲಕ್ಷ ಬೇಸ್ ಪ್ರೈಸ್ ಅಂಡರಲ್ಲಿ ಬರ್ತಾರೆ ಅಂತ. ಸೊ ಇವರೆಲ್ಲ ನನ್ನ ಪ್ರಕಾರ ಡೇ 2 ಆಫ್ ದ ಆಕ್ಷನ್ ಆಗ್ತಾರೆ ಅಂತ ಕಾಣಿಸುತ್ತೆ. ಡೇ 1 ಆಫ್ ದ ಆಕ್ಷನಲ್ಲಿ ಇವರೆಲ್ಲ ಫುಲ್ಲು ಎಲ್ಲರೂ ಕೂಡ ಆಕ್ಷನ್ ಏನಾಗೋದಿಲ್ಲ. ಡೇ 1 ಆಫ್ ದ ಆಕ್ಷನು ಸಿಕ್ಕಾಪಟ್ಟೆ ಚಿಕ್ಕದಾಗಿರುತ್ತೆ. ಮೇನ್ ಪ್ಲೇಸ್ಗಳು ಮಾತ್ರ ಆಕ್ಷನ್ಗೆ, ಎಲೈಟ್ ಪ್ಲೇಯರ್ಸ್ ಅಂತ ಏನು ಹೇಳ್ತೀವಿ ಅವ್ರು ಮಾತ್ರ ಆಕ್ಷನ್ಗೆ ಹೋಗ್ತಾರೆ. ಇವಾಗ ಟಾಪ್ ಡಿಫೆಂಡರ್ಸ್ ಕ್ಯಾಟಗರಿಗೆ ಹೋಗ್ಬಿಟ್ಟು ನಾವು ಆಲ್ರೆಡಿ ರೈಡರ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ, ಯಾರು ಟಾಪ್ 5 ಪಿಕ್ಸ್ ಆಗಬೇಕು ಬೆಂಗಳೂರು ಬುಲ್ಸ್ಗೆ ಅಂತ. ಇವಾಗ ಡಿಫೆಂಡರ್ಸ್ ಕ್ಯಾಟಗರಿಗೆ ಬಂತು ಅಂದರೆ ಇವರು ಇಲ್ಲಿ ಈ ಸ್ಲಾಟ್ ಅಲ್ಲಿ ಟಾಪ್ ಅಂತ ಹೆಸರು ವಾಸಿ ಆಗಿದ್ದಾರೆ. ಸೊ ಆದ್ರಿಂದ ಬೆಂಗಳೂರು ಬುಲ್ಸ್ ಈ ಸ್ಲಾಟಿಗೆ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಇವರೇನೇ ಸಿಗೋದಿಲ್ಲ. ಯಾಕೆಂದರೆ ದುಡ್ಡೇನು ನಮ್ಮ ಹತ್ರ ಏನೊಂದು 20 ಕೋಟಿನ ಐತೆ, ಪರ್ಸ್ ವ್ಯಾಲ್ಯೂನೇ ಇಲ್ಲ. ಅಷ್ಟು 5 ಕೋಟಿ ಪರ್ಸ್ ವ್ಯಾಲ್ಯೂ ಉಳಿಸ್ಕೊಂಡಿರೋದು 3 ಚಿಲ್ಲರೆ ಕೋಟಿ, 3 ಕೋಟಿ ಅಂತ ಅನ್ಕೊಳ್ಳಿ. ಅದರಲ್ಲಿ ಎಲ್ಲಾರನ್ನೂ ಟಾರ್ಗೆಟ್ ಮಾಡಬೇಕು ಅಂದರೆ ಆಗೋದಿಲ್ಲ. ಬಟ್ ಆದರೂ ಕೂಡ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾರನ್ನಾರು ಒಬ್ಬರನ್ನ ಬೆಂಕಿ ಡಿಫೆಂಡರ್ನಾದರೂ ಒಬ್ಬರನ್ನ ಪಿಕ್ ಮಾಡ್ಕೊಳ್ಳಿ ಅಂತ. ನೀವು ಇವ್ರನ್ನ ಫಜಲ್ಲೇ ಬೇಕು, ಆಮೇಲೆ ಶಾದ್ಲೂನೇ ಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾರಿಗೆ ಸಿಗ್ತಾರೆ ಶಾದ್ಲು, ಯಾರಿಗೆ ಸಿಗ್ತಾರೆ ಫಜಲ್ ಅಂತ ಇವಾಗಲೇ ಹೇಳೋದಕ್ಕೆ ಆಗೋದಿಲ್ಲ. ಸೊ ಟಾಪ್ ಲೆಫ್ಟ್ ಕಾರ್ನರ್ಸ್ ವಿಚಾರಕ್ಕೆ ಬಂತು ಅಂದರೆ ನೋಡ್ತಾ ಇರ್ಬೋದು, ಶಾದ್ಲು ಇದ್ದಾರೆ, ಫಜಲ್, ಮೋಹಿತ್, ಸಂದೀಪ್ ದುಲ್ ಆ್ಯಂಡ್ ವಿಶಾಲ್ ಭಾರದ್ವಾಜ್ ಅವರು ಇದ್ದಾರೆ. ಸೊ ಲೆಫ್ಟ್ ಕಾರ್ನರ್ಸ್ ಏನಾದ್ರು ಪಿಕ್ ಮಾಡಬೇಕು ಬೆಂಗಳೂರು ಬುಲ್ಸು ಅಂತಂದರೆ, ಸೊ ಇವ್ರನ್ನ ಟಾಪಲ್ಲಿ ಇಟ್ಕೋಬೇಕು. ಅಂತಂದರೆ ಇವ್ರನ್ನೇ ತಗೋಬೇಕು ಅಂತಲ್ಲ, ಕೈಲಾದರೆ ತಗೋಬೋದು. ಯಾಕಂದರೆ ಇವರೆಲ್ಲ ಆಲ್ಮೋಸ್ಟ್ ಜಾಸ್ತಿ ಪ್ರೈಸ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಮೇಯ್ನಾಗಿ ಫಜಲ್ಲು ಜೊತೆಗೆ ಈ ಶಾದ್ಲು ಏನಿದ್ದಾರೆ ಇವರಂತೂ ಪಕ್ಕ ಜಾಸ್ತಿ ಪ್ರೈಸ್ಗಂತೂ ಹೋಗ್ತಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇನ್ನು ರೈಟ್ ಕಾರ್ನರ್ಸ್ ವಿಚಾರಕ್ಕೆ ಬಂತು ಅಂದರೆ ಕೃಷ್ಣ ದುಲ್ ಇದ್ದಾರೆ. ಸೊ ಕೃಷ್ಣ ದುಲ್ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಕೃಷ್ಣ ದುಲ್ಲು 30 ಲಕ್ಷ ಬೇಸ್ ಪ್ರೈಸ್ನ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ. ಶುಭಂ ಶಿಂದೆ ಇದ್ದಾರೆ, ಸೋಂಬೀರ್ ಇದ್ದಾರೆ, ಸಾಹುಲ್ ಇದ್ದಾರೆ, ಆಮೇಲೆ ನಿತೀಶ್ ಕುಮಾರ್ ಇದ್ದಾರೆ. ಸೊ ನೋಡೋಣ ಇದರಲ್ಲಿ ಯಾರು ನಮ್ಮ ಬೆಂಗಳೂರು ಬುಲ್ಸ್ಗೆ ಪಿಕ್ ಆಗ್ತಾರ ಅಂತ ರೈಟ್ ಕಾರ್ನರ್ಸ್ ಅಲ್ಲಿ. ಇನ್ನ ರೈಟ್ ಕವರ್ಸ್ ವಿಚಾರಕ್ಕೆ ಬಂತು ಅಂದ್ರೆ ಟಾಪ್ ಪ್ಲೇಯರ್ಸ್ಗಳು ಇವರು ಅಕಾರ್ಡಿಂಗ್ ಟು PKL. ಸುರ್ಜಿತ್ ಗೊತ್ತಿಲ್ಲ ಇವರೇ ಟಾಪ್ ಆಗ್ತಾರ ಅಥವಾ ಬೇರೆಯವ್ರು ಟಾಪ್ ಆಗ್ತಾರ ಅಥವಾ ಈ ಲಿಸ್ಟಲ್ಲಿ ಇರೋರಿಗಿಂತ ಬೇರೆಯವರೇ ಟಾಪ್ ಆಗ್ತಾರ ಅಂತ. ಯಾಕಂದರೆ 13 ಲಕ್ಷದಲ್ಲಿ ಸುಮಾರು ಜನ ಪ್ಲೇಯರ್ಗಳಂತೂ ಇದ್ದಾರೆ. ಇವ್ರನ್ನ ಬಿಡ್ತು ಅಂತಂದರೆ ಸುನಿಲ್ ಕುಮಾರ್ ಒಂದು ಪ್ರಕಾರ ಟಾಪ್ ಆಗ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ವೈಭವ್ ಅವರು ಇದ್ದಾರೆ, ದೀಪಕ್ ಸಿಂಗ್ ಅವರು ಇದ್ದಾರೆ, ಆಮೇಲೆ
ಮಿಲಂದ್ ಅವರು ಇದ್ದಾರೆ. ಸೊ ಇದರಲ್ಲಿ ಯಾರು ಟಾಪ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಆಕ್ಷನ್ ಡೈನಮಿಕ್ಸ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾರಿಗೆ ಅದೆಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ನೋಡೋಣ. ಜೊತೆಗೆ ಯುವ ಕಬಡ್ಡಿ ಸೀರೀಸಲ್ಲಿ ಯಾರು ಚೆನ್ನಾಗಿ ಪ್ರದರ್ಶನ ಕೊಟ್ಟಿರ್ತಾರೋ ಸೊ ಅದನ್ನೆಲ್ಲ ನೋಡಿರ್ತಾರೆ. ಲೋಕಲ್ ಡೊಮ್ಯಾಸ್ಟಿಕಲ್ಲಿ ಯಾವ ಥರ ಪ್ರದರ್ಶನ ಕೊಟ್ಟಿರ್ತಾರೆ ಅಂತ. ಬರೀ PKL ಪರ್ಫಾರ್ಮೆನ್ಸ್ನ ಮಾತ್ರ ಗಣನೆಗೆ ತಗೊಂತಾರೆ ಅಥವಾ ಡೊಮ್ಯಾಸ್ಟಿಕಲ್ಲಿ ಯಾವ ಥರ ಆಡಿದ್ರೆ ಅದ್ರ ಮೇಲೂ ಕೂಡ ಹೋಗುತ್ತೆ ಆಕ್ಷನ್. ನಮಗೆ ಗೊತ್ತೇ ಇರೋದಿಲ್ಲ ಈ ಪ್ಲೇಯರ್ಸ್ಗೆ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಂತ. ಅಂಥವ್ರು ಅಷ್ಟು ರೇಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವಾಗ ಲೆಫ್ಟ್ ಕವರ್ಸ್ ವಿಚಾರಕ್ಕೆ ಬಂತಂದರೆ ಮಹೇಂದರ್ ಸಿಂಗ್ ಇದ್ದಾರೆ. ಬೆಂಗಳೂರು ಬುಲ್ಸ್ ನನ್ನ ಪ್ರಕಾರ ಟಾರ್ಗೆಟ್ ಮಾಡೋದು ಯಾಕೋ ಸಿಕ್ಕಾಪಟ್ಟೆ ಡೌಟ್. ಇವ್ರನ್ನ ತೊಗೊಳ್ಳೋದೇ ಇಲ್ಲ ಅಂತ ಹೇಳ್ತೀನಿ, ಬೇರೆಯವ್ರು ತೊಗೊಬೋದು. ಆಮೇಲೆ ಗುರ್ದೀಪ್ ಅವರು ಇದ್ದಾರೆ, ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು. ಆಮೇಲೆ ಜಸ್ಕಿರಾತ್ ಅವರು ಇದ್ದಾರೆ, ನಾನೇನೋ ಅಷ್ಟೊಂದು ನೋಡಿಲ್ಲ ಈ ಪ್ಲೇಯರ್ ಆಡಿರೋದು. ಸೊ ಓಕೆ, ಮೈನ್ ಪ್ಲೇಯರ್ ಅಂತ ಕಾಣ್ತೀನಿ. ನಾನು PKL ಅಷ್ಟೊಂದು ಫಾಲೋ ಮಾಡಿಲ್ಲ, ಅವರು ಎಲ್ಲ ಟೀಮ್ದು ಫಾಲೋ ಮಾಡಲ್ಲ. ಬೆಂಗಳೂರು ಬುಲ್ಸ್ ಮಾತ್ರ ಸ್ವಲ್ಪ ಕ್ಲೋಸಾಗಿ ಫಾಲೋ ಮಾಡ್ತೀನಿ. ಹರೇಂದರ್ ಇದ್ದಾರೆ, ಆಮೇಲೆ ದರ್ಪನ್ ಅವರು ಇದ್ದಾರೆ. ಸೊ ನೋಡೋಣ ಇವ್ರು ಟಾಪ್ ಆಗ್ತಾರಾ ಅಥವಾ ಬಾಟಮ್ ಆಗ್ತಾರಾ ಅಂತ ನನಗೇನೋ ಗೊತ್ತಾಗ್ತಿಲ್ಲ ಅಷ್ಟೊಂದು. ಒಟ್ಟಿನಲ್ಲಿ PKL ಪ್ರಕಾರ ಇವರು ಟಾಪ್ ಡಿಫೆಂಡರ್ಸ್ ಅಂತ ಹೆಸರು ವಾಸಿ ಆಗಿದೆ ಈ ಕ್ಯಾಟಗರಿಯಲ್ಲಿ. ಲೆಫ್ಟ್ ಕಾರ್ನರ್, ರೈಟ್ ಕಾರ್ನರು, ಲೆಫ್ಟ್ ಕವರ್, ರೈಟ್ ಕವರ್ ಲಿಸ್ಟಲ್ಲಿ. ಸೊ ನೋಡೋಣ ಅದು ಯಾರ್ಯಾರು ಪಿಕ್ ಆಗ್ತಾರೆ ಅಂತ. ಇನ್ನು ರೇಡರ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಇವರೇ ಟಾಪ್ 5 ಪಿಕ್ಸ್ ಅಂತ ಬೆಂಗಳೂರು ಬುಲ್ಸ್ಗೆ. ಸೊ ಅವರೇ ಟಾಪ್ 5 ರೇಡರ್ಸು ಈ ಒಂದು ಕ್ಯಾಟಗರಿಲಿ. ನೋಡೋಣ ಅದೇನೇನಾಗುತ್ತೆ, ಯಾರ್ಯಾರನ್ನ ಪಿಕ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ. ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ, ಯಾರ್ಯಾರು ಎಷ್ಟೆಷ್ಟು ಬೇಸ್ ಪ್ರೈಸ್ನ ಇಟ್ಕೊಂಡಿದ್ದಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬುಬಾ.